ಒಬ್ಬ ಜನನಾಯಕ ಯಾವ ರೀತಿ ಇರಬೇಕು ಎಂಬುದನ್ನು ನಮ್ಮ ನಾಡಿಗೆ ತೋರಿಸಿಕೊಟ್ಟಂತ 4 ಬಾರಿ ಸತತವಾಗಿ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಅನೇಕ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಆರೋಗ್ಯ ಸಚಿವರಾಗಿ, ವಸತಿ ಸಚಿವರಾಗಿ, ನಗರಾಭಿವೃದ್ಧಿ ಸಚಿವರಾಗಿ, ಆಹಾರ ಮತ್ತು ಸರಬರಾಜು ಸಚಿವರಾಗಿ, ಇದೀಗ ಕರ್ನಾಟಕ ರಾಜ್ಯದ ಅತಿ ಹೆಮ್ಮೆಯ ನಮ್ಮ ವಿಧಾನಸಭಾ ಅಧ್ಯಕ್ಷರಾಗಿ ಆ ವಿಧಾನಸಭೆಯಲ್ಲಿ ತನ್ನ ವಿಶಿಷ್ಟ ಮಾತುಗಾರಿಕೆಯ ಮೂಲಕ ತಾನೊಬ್ಬ ಸಮರ್ಥ ವಿಧಾನಸಭಾ ನಾಯಕ ಎಂಬ ಬಗ್ಗೆ ಸರ್ವ ಪಕ್ಷದವರಿಂದ ಪ್ರಶಂಸನೀಯರಾದಂಥ ನಮ್ಮ UT ಖಾದರ್ ಸಾಹೇಬರು ಇಂದು ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರ ತಂದೆ UT ಫರೀದ್ ಅವರು ಕೂಡ ನಮ್ಮ ಅಧ್ಯಕ್ಷರ ಅತಿ ಆತ್ಮೀಯರಾಗಿತ್ತು. ರಾಷ್ಟ್ರೀಕೃತ ಬ್ಯಾಂಕುಗಳಿದೆ, ಅದರಿಂದ ಒಂದು ಹೆಜ್ಜೆ ಮುಂದೆ ಎಂಬ ರೀತಿಯಲ್ಲಿ ನಮ್ಮ ಸಹಕಾರಿ ಸಂಸ್ಥೆ ಇಡೀ ಅವಿಭಜಿತ ಜಿಲ್ಲೆಯ ಮನೆ ಮಾತಾಗಿರೋದಕ್ಕೆ ಕಾರಣಕರ್ತರಾದಂಥ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು ಈ ಸಹಕಾರಿ ಸಂಸ್ಥೆಯನ್ನು ಉತ್ತುಂಗಕ್ಕೇರಿಸುವ ಮೂಲಕ ದೇಶದಲ್ಲಿ ಪ್ರಪ್ರಥಮ 1ನೇ ಸ್ಥಾನದಲ್ಲಿರುವಂತಹ ಸಹಕಾರಿ ಸಂಸ್ಥೆಯನ್ನಾಗಿ ಬೆಳೆಸಿ ಇಡೀ ಸಹಕಾರಿಗಳಿಗೆ ನಮ್ಮ ಜಿಲ್ಲೆಯ ಸಹಕಾರಿ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಕಾರಣಕರ್ತರು. ಅಷ್ಟು ಮಾತ್ರ ಅಲ್ಲದೆ ನಮ್ಮೆಲ್ಲ ಉಭಯ ಜಿಲ್ಲೆಯ ಸಹಕಾರಿ ಸಂಸ್ಥೆಗಳು, ನಮ್ಮ ಸಹಕಾರಿ ಸಂಸ್ಥೆಗಳು ಬಾಡಿಗೆಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇತ್ತು. ಈ ರೀತಿಯ ಸಹಕಾರಿ ಸಂಸ್ಥೆಗಳು ಜಿಲ್ಲೆಯ ಮೂಲೆ ಮೂಲೆಗಳಲ್ಲೂ ಕೂಡ ಇರುವಂತಹ ಸಹಕಾರಿ ಸಂಸ್ಥೆಗಳು ಸ್ವಂತ ಕಟ್ಟಡದಲ್ಲಿ ಇರಬೇಕು, ಸ್ವತಂತ್ರವಾಗಿ ಕಾರ್ಯಾಚರಣೆ ಮಾಡಬೇಕು, ಅವರಿಗೆ ಶಕ್ತಿ ತುಂಬಬೇಕು ಎಂಬ ಉದ್ದೇಶದಿಂದ ಇಂದು ಎಲ್ಲ ಜಿಲ್ಲೆಯ ಸಹಕಾರಿ ಸಂಸ್ಥೆಗಳು ಸ್ವತಂತ್ರವಾಗಿ ಸುದೃಢವಾಗಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಎಲ್ಲೂ ಕೂಡ ರಾಜ್ಯದಲ್ಲಿ ಅತ್ಯುತ್ತಮ ಸಹಕಾರಿ ವ್ಯವಸ್ಥೆ ಇದ್ರೆ ಅದು ಅವಿಭಜಿತ ಜಿಲ್ಲೆಯಲ್ಲಿ ಅಂತ ಹೇಳುವ ಮಟ್ಟಕ್ಕೆ ಬೆಳೆದಿದ್ರೆ ಅದರ ಹಿಂದಿನ ಶಕ್ತಿ ನಮ್ಮ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು. ಬಹುಶಃ ಬೇರೆ ಬೇರೆ ಕಾರ್ಯಕ್ರಮ ಎಲ್ಲರಿಗಿದ್ರು ಕೂಡ ಎಲ್ಲಾ ಕೆಲಸವನ್ನು ಬಿಟ್ಟು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರ ಈ ಒಂದು ಅಭಿನಂದನಾ ಕಾರ್ಯಕ್ರಮ ನಾವೆಲ್ಲ ಭಾಗವಹಿಸಿದ್ರೆ ಅದವರ ಪ್ರೀತಿ ವಿಶ್ವಾಸವೇ ನಮ್ಮಲ್ಲಿ ತಂದು ನಿಲ್ಲಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಮ್ಮ ದೀರ್ಘಕಾಲದ ಅವರ ಆ ಒಂದು ಸಾಮಾಜಿಕ ಮತ್ತು ಸಹಕಾರಿ ಕ್ಷೇತ್ರದ ಆ ಒಂದು ಚಟುವಟಿಕೆಯಲ್ಲಿ ಸರ್ವರಿಗೂ ಕೂಡ ಇವತ್ತು ಪ್ರೀತಿಗೆ ಪಾತ್ರದ ವ್ಯಕ್ತಿತ್ವ ಇವತ್ತು ಬಹುಶಃ ಹಮ್ಮಿಕೊಂಡು ಇವತ್ತು ಬಂದಿದ್ದಾರೆ. ಯಾಕಂತ ಹೇಳಿದರೆ ಬಹುಶಃ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಒಬ್ಬ ಮನುಷ್ಯನ ನಿಜವಾದ ಸಾರ್ಥಕ ಜೀವನ ಯಾವುದಂತ ಹೇಳಿದರೆ ಅವನು ಎಷ್ಟು ದುಡ್ಡಿದೆ, ಎಷ್ಟು ಬಂಗ್ಲೆ ಇದೆ, ಎಷ್ಟು ಕಾರಿದೆ, ಅದು ಅವನು ನಿಜವಾದ ಸಾರ್ಥಕ ಜೀವನ ಅಲ್ಲ. ಯಾರು ಅತ್ಯಂತ ಪ್ರೀತಿಯಿಂದ ಬಹುಶಃ ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸ್ಬಿಡ್ತಾರ ಅದು ನಿಜವಾದ ಸಾರ್ಥಕವಾದ ಜೀವನ. ಅಂತ ದೊಡ್ಡ ಮಟ್ಟದ ವ್ಯಕ್ತಿತ್ವವನ್ನು ಇವತ್ತು ರಾಜೇಂದ್ರ ಕುಮಾರ್ ಅವರು ಹಮ್ಮಿಕೊಂಡು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ಇವತ್ತು ರಾಜೇಂದ್ರ ಕುಮಾರ್ ಅವರು ಹೇಳಬೇಕಾದ್ರೆ ಬಹಳಷ್ಟಿದೆ. ಅದಕ್ಕೆ ಬಹುಶಃ ನಾನು ಸಣ್ಣವಾಗಿದ್ದೇನೆ ವಯಸ್ಸಿನಲ್ಲಿ, ಅದಕ್ಕಾಗಿ ಬಹುಶಃ ಅವ್ರದ್ದು ವೀರಪ್ಪ ಮೊಯ್ಲಿ ಅವರು ಸಂಪೂರ್ಣವಾಗಿ ಆ ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ಅವರು ಅದನ್ನು ನಿಮಗೆ ಆ ದಿಕ್ಸು ಸಂದೇಶ ನೀಡಲಿದ್ದಾರೆ. ಯಾಕೆ ಅಂತ ಹೇಳಿದರೆ ಅದು ರಾಜೇಂದ್ರ ಕುಮಾರ್ಗೆ ಬೇಕಾಗಿ ಕೊಡೋ ಸಂದೇಶ ಅಲ್ಲ, ಇದು ಯುವಜನಾಂಗ ಮತ್ತು ವಿದ್ಯಾರ್ಥಿಗಳಿಗೆ ಮುಂದಿನ ಹುಟ್ಟಿನ ಮಕ್ಕಳಿಗೆ ಆ ವ್ಯಕ್ತಿತ್ವವನ್ನು ಒಂದು ಪ್ರೇರಣೆ ಕೊಡಬೇಕಲ್ಲ. ಅದಕ್ಕಾಗಿ ಅವರು ಹಲವಾರು ವಿಚಾರಗಳು ಇವತ್ತು ತಿಳಿಸುವಂಥ ಕೆಲಸಗಳು ಇವತ್ತು ಆಗ್ತಾ ಮಾಡಲಿಕ್ಕೆ ಯೋಚಿಸಿದ್ದಾರೆ. ಆದ ಕಾರಣ ಇವತ್ತಿನ ಕಾರ್ಯಕ್ರಮ ಅದು ಒಂದು ದಿವಸ ಅಭಿನಂದನಾ ಕಾರ್ಯಕ್ರಮ ಮಾತ್ರ ಅಲ್ಲ, ಅದು ನಾವೆಲ್ಲ ಬಂದು ಇಲ್ಲಿ ಸೇರಿ ಒಂದು ಕಾರ್ಯಕ್ರಮ ಮಾತ್ರ ಸೀಮಿತವಲ್ಲ. ಇವತ್ತಿನ ಕಾರ್ಯಕ್ರಮ ಅದು ನಮ್ಮ ತುಳುನಾಡಿನ ಈ ಪ್ರದೇಶದ ಒಬ್ಬ ಹಿರಿಯ ವ್ಯಕ್ತಿಯ ಅವರ ವ್ಯಕ್ತಿತ್ವ ಏನಿತ್ತು, ಅವರ ಒಂದು ಛಲ ಏನಿತ್ತು, ಅಥವಾ ಒಂದು ಕೆಲಸವನ್ನು ಹಿಡಿದ್ರದ್ದು ಹೇಗೆ ನಾವು ಮಾಡಬೇಕು, ಮತ್ತೊಂದು ಜವಾಬ್ದಾರಿ ಕೊಟ್ಟಾಗ ಸರ್ವರು ಬರೆಸಿಕೊಂಡು ಆ ಊರಿಗೆಲ್ಲ ಸರ್ವರಿಗೂ ಕೂಡ ಗೌರವ ತರುವಂತಹ ಒಂದು ಕೆಲಸವನ್ನು ಹೇಗೆ ಮಾಡಬಹುದು ಅಂತ ಹೇಳಿ ಈ ವಿದ್ಯಾರ್ಥಿಗಳಿಗೆ, ಯುವ ಜನರಿಗೆ ಮತ್ತು ಈ ಭವಿಷ್ಯದ ಮಕ್ಕಳಿಗೆ ತಿಳಿಸುವಂತ ಹೊತ್ತು ಅವರ ಆ ಒಂದು ಪರಿಚಯ ಮಾಡಿಕೊಳ್ಳುವಂಥ ಒಂದು ಟ್ರಾನ್ಸ್ಫಾರ್ಮಿಂಗ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತು ಯುವಜನರಿಗೆ ಇವತ್ತು ಯಾಕೆಂತ ಹೇಳಿದರೆ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ಬೇಕಾದರೆ ಮೆಡಿಕಲ್ ಕಾಲೇಜ್ ಇದೆ, ಲಾ ಬೇಕಾದರೆ ಲಾ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಬೇಕಾದ್ರೆ ಇಂಜಿನಿಯರಿಂಗ್ ಕಾಲೇಜ್ ಇದೆ.
ಆದರೆ ಉತ್ತಮವಾದ ವ್ಯಕ್ತಿತ್ವ ಇರಿಸಿಕೊಳ್ಬೇಕು, ಒಂದು ಸತ್ಪದಾಗಿ ಜೀವಿಸ್ಬೇಕಂತ ಹೇಳಿದ್ರೆ ಯಾವ ಒಂದು ಕಾಲೇಜು ಕೂಡ ನಮಗೆ ಸಿಗ್ತಾ ಇಲ್ಲ. ಅದು ಆಗ್ಬೇಕಾದ್ರೆ ರಾಜೇಂದ್ರ ಕುಮಾರ್ ಅಂತ ಹಲವಾರು ಯೋಗ್ಯ ಯಾರು ಇದ್ದಾರೆ ಇಂಥವ್ರು ನೋಡಿಕೊಂಡು ನಾವು ಬಹುಶಃ ಕಲಿಯುವಂಥ ವಿಚಾರ ಇವತ್ತು ಆಗ್ಬೇಕು. ಇವರನ್ನ ಗೌರವಿಸ್ತಾ ಇದ್ದೀವಿ. ವೇದಿಕೆಯಲ್ಲಿ ಆದರಣೀಯ ಹಿರಿಯರಾಗಿರುವಂತ ಗೌರವಾನ್ವಿತ ಸನ್ಮಾನ್ಯ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ, ಹಾಗೆ ವೇದಿಕೆಯಲ್ಲಿ ನಮ್ಮ ವಿಧಾನಸಭೆಯ ಸಭಾಧ್ಯಕ್ಷರು ಹಾಗೆ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರು ಜೊತೆಯಾಗಿದ್ದುಕೊಂಡು ಶಾಲೆಯ ಗೌರವದೊಂದಿಗೆ ಅವರನ್ನ ಅಭಿನಂದಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರೇ, ಈಗಾಗಲೇ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿ ಸಮಾರಂಭದಲ್ಲಿ ನಿರ್ವಹಿಸಿದಂತಹ ಶ್ರೀ ಯು ಟಿ ಖಾದರ್ ಅವರೇ, ಎಂ ಎನ್ ರಾಜೇಂದ್ರ ಕುಮಾರ್ ಅವರು ದೊಡ್ಡ ಒಂದು ಸಮಾಜ ಸೇವಾ ಆಕಾಂಕ್ಷಿ. ಆ ಸಂದರ್ಭದಲ್ಲಿ ಅವರು ಜಿಲ್ಲಾ SCDCC ಬ್ಯಾಂಕಿನ ನಿರ್ದೇಶಕರು ಮಾಡಬೇಕು, ಅಧ್ಯಕ್ಷರು ಮಾಡಬೇಕು ಅಂತೇಳಿ ಬಂದಾಗ ಒಂದು ದರ್ಶಿಯಲ್ಲಿ ಆಗಾಗಲೇ ನಿರ್ಣಯ ಆಗಿತ್ತು, ಬೇರೆಯೊಬ್ಬರನ್ನ ಮಾಡಬೇಕು ಅಂತೇಳಿ. ಕುಂದಾಪುರದವರು ಬಹುಶಃ ಶಿವರಾಮ್ ಶೆಟ್ಟಿ. ಆ ಸಂದರ್ಭದಲ್ಲಿ ನಾನು ನಿರ್ಣಯವನ್ನು ಕೂಡ ತೆಗೆದುಕೊಂಡಿದ್ದೆ. ಆಗ ನನ್ನ ಶ್ರೀಮತಿಯವರು ಅವ್ರು ಹೇಳಿದ್ರು, ನಮ್ಮ ಊರಿನವರು ಒಳ್ಳೆ ಹುಡುಗ ಎಂ ಎನ್ ರಾಜೇಂದ್ರ ಕುಮಾರ್ ಅವರನ್ನು ನೀವು ಮಾಡಲೇಬೇಕು, ಬಹಳ ಯೋಗ್ಯ ಮನುಷ್ಯ ಅಂತೇಳಿ ಶಿಫಾರಸು ಮಾಡಿದವರು ನನ್ನ ಶ್ರೀಮತಿಯವರು. ಅವರಿಗೆ ನೆನಪಿದೆ ಎಂದು ಗೊತ್ತಿಲ್ಲ. ಆಗ ನನ್ನ ನಿರ್ಣಯ ಮಾಡುವ ಮೊದಲು ನನಗೆ ಸ್ವಲ್ಪ ಅನುಮಾನ ಇತ್ತು. ಆ ಪದವಿಯಲ್ಲಿ ಅವರು ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇದೆಯೇ ಇಲ್ಲವೋ ಅಂತೇಳಿ ನನಗೆ ಅನುಮಾನ ಇತ್ತು. ಆಗ ಅವರನ್ನು ಕರೆದು ಮಾತನಾಡಿದೆ, ನೋಡಿ ಬಹಳ ಕಷ್ಟ ಇದೆ, ಎಲ್ಲ ಅತ್ಯುನ್ನತ ಮಹಾರಥರು ಅಲ್ಲಿದ್ದಾರೆ, ದೊಡ್ಡ ಪ್ರಬಲರ ಕ್ಷೇತ್ರ, ಅದನ್ನು ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ತದ ಅಂತೇಳಿ ಪ್ರಶ್ನೆ ಹಾಕಿದೆ. ಈಗ ನನಗೆ ಅನಿಸ್ತದೆ ಆ ಪ್ರಶ್ನೆ ಅಪ್ರಸ್ತುತ. ಅವ್ರು ಇವತ್ತು ತಮ್ಮ ನನಗೆ ಬಹಳ ಹೆಮ್ಮೆ. ನನಗೆ ಯಾವಾಗಲೂ ಕೂಡ ನಾವು ಯಾರ್ಯಾರನ್ನ ಶಿಫಾರಸು ಮಾಡಿ ಯಾವ ಸ್ಥಾನದಲ್ಲಿ ನಾವು ಕೂರಿಸಿದ್ರು ನನಗೆ ಹೆಮ್ಮೆ ಅನಿಸ್ತದೆ. ಅವರೆಲ್ಲ ಬಹಳ ಬಲಾಢ್ಯರಾಗಿ ಆ ಸ್ಥಾನಕ್ಕೆ ನ್ಯಾಯವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಎಂ ಎನ್ ರಾಜೇಂದ್ರ ಕುಮಾರ್ ಒಬ್ರು ಅಂತೇಳಿ ಹೇಳಲಿಕ್ಕೆ ಬಹಳ ಸಂತೋಷ. ದೊಡ್ಡ ಒಂದು ದಾಖಲೆಯನ್ನೇ ನಿರ್ಮಿಸಿದ್ದಾರೆ. ಬಹುಶಃ ಇಷ್ಟು ವರ್ಷಗಳ ಕಾಲ 35 ವರ್ಷದ 33 ವರ್ಷಗಳ ಕಾಲ SCDC ಬ್ಯಾಂಕ್ನಲ್ಲಿ ಅಧ್ಯಕ್ಷರಾಗಿದ್ದವರಿಲ್ಲ. ಹಿಂದೆ ಮೊಳವಳ್ಳಿ ಶಿವರಾಮರವರು 25 ವರ್ಷ ಅಧ್ಯಕ್ಷರಾಗಿದ್ದರು. ಆ ದಾಖಲೆಯನ್ನು ಕೂಡ ಮೀರಿದ್ದಾರೆ. ಆ ದಾಖಲೆ ಮೀರಿದಂತ ಪ್ರಶ್ನೆ ಅಲ್ಲ, ಇವರು ಅನೇಕ ಪ್ರತಿಭಾವಂತರನ್ನ ಸೃಷ್ಟಿ ಮಾಡಿದ್ದಾರೆ, ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದು ಕೂಡ ಸಹಕಾರಿ ಸಂಘ ಕಟ್ಟುವುದು ಅಷ್ಟು ಸುಲಭ ಅಲ್ಲ. ಜವಾಹರ್ಲಾಲ್ ನೆಹರು ಅವರ ಕನಸು ಇದು. ಸಹಕಾರದಿಂದಲೇ ಒಂದು ಪಂಚಾಯತ್ ಮತ್ತು ಒಂದು ಸಹಕಾರ ಸಂಘ ಗ್ರಾಮಾಂತರ ಪ್ರದೇಶದಲ್ಲಿ ಇದು ಇದ್ದಾಗ ಮಾತ್ರ ನಿಜವಾದಂತಹ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಲಿಕ್ಕೆ ಆಗ್ತದೆ, ಪ್ರಜಾಪ್ರಭುತ್ವ ಯಶಸ್ಸಾಗ್ತದೆ ಅಂತೇಳಿ ಕನಸನ್ನ ಕಂಡವರು ಜವಾಹರ್ಲಾಲ್ ನೆಹರು. ಮನೆ ಮನೆಗೆ ಬ್ಯಾಂಕ್ಗಳನ್ನ ತಲುಪಿಸಿದಂತ ಉಳಿತಾಯದ ಆ ಒಂದು ವಿಶೇಷವಾದಂತ ಶಕ್ತಿಯನ್ನ ಜನರಿಗೆ ನೀಡಿದಂತ ಕೆಲಸ ನಮ್ಮ ಬ್ಯಾಂಕಿನ ಸ್ಥಾಪನೆ ಮಾಡಿದವರು ಮಾಡಿದ್ದಾರೆ. ಹಂಪಿಯಲ್ಲಿ ಇವತ್ತು ನಮ್ಮ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ನಿಂತಿದ್ದಾರೆ ಎಂಬುದು ನನಗೆ ಬಹಳ ಹೆಮ್ಮೆಯ ವಿಷಯ. ಯಾಕಂತ ಹೇಳಿದ್ರೆ ಅವರನ್ನ ಆಗ ನಂಬಿ ಆ ಸ್ಥಾನದಲ್ಲಿ ಕೂರಿಸಿ ನನ್ನ ಬಾಳನ್ನು ಸಾರ್ಥಕ ಮಾಡಿದ್ದಾರೆ, ಅವರ ಬಾಳನ್ನು
ಮತ್ತು ಲಕ್ಷಾಂತರ ಮಂದಿಯ ಬಾಳನ್ನ ಇವತ್ತು ಸಾರ್ಥಕ ಮಾಡಿದ್ದಾರೆ. ಸಹಕಾರ ರಂಗದ ಸಾಧಕರ ಸಮರ್ಥ ನಾಯಕತ್ವವನ್ನ ಅವರು ನೀಡಿದ್ದು ಮಾತ್ರ ಅಲ್ಲದೆ ಕೆಳಗಿನಿಂದ ಮೇಲೆವರೆಗೆ ಕೂಡ ಎಲ್ಲೆಲ್ಲಿ ಅವರು ಕೈ ಇಟ್ಟಿದ್ದಾರೆ ಅದು ಕಲ್ಪವೃಕ್ಷ ಆಗಿದೆ. ಇವತ್ತು ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ನಮ್ಮ ಇಡೀ ರಾಜ್ಯದ ಹತ್ರ ಅಲ್ಲ, ಇಡೀ ಭರತ ಖಂಡದ ಸಹಕಾರಿಗಳ ಧ್ರುವ ನಕ್ಷತ್ರ ಅದು ನಮ್ಮ ರಾಜೇಂದ್ರ ಕುಮಾರ್ ಅವರು. ಈಗ ಅನೇಕ ಸ್ಥಾನಗಳನ್ನು ರಾಷ್ಟ್ರ ಮಟ್ಟದಲ್ಲಿ, ನಮ್ಮ ರಾಜ್ಯ ಮಟ್ಟದಲ್ಲಿ ಅನೇಕ ದೊಡ್ಡ ದೊಡ್ಡ ಸ್ಥಾನಗಳನ್ನ ಸಹಕಾರಿ ಕ್ಷೇತ್ರದಲ್ಲಿ ಅವರು ಸಮರ್ಥವಾಗಿ ಮಾಡಿ ಬ್ಯಾಂಕಿನ ಅಭಿವೃದ್ಧಿಯ ರೂವಾರಿ ಮಾತ್ರ ಅಲ್ಲ, ಅವರಿಡೀ ಕೃಷಿಕರ ಬದುಕಿನ ಒಬ್ಬ ಅಭಿವೃದ್ಧಿಯ ರೂವಾರಿ ಕೂಡ, ಸಾಮಾಜಿಕ ನ್ಯಾಯದ ರೂವಾರಿ ಕೂಡ ಅವರು ಆಗಿ ಇವತ್ತು ಬೆಳಗ್ತಾ ಇದ್ದಾರೆ. ರೈತರ ಬದುಕಿನಲ್ಲಿ ಒಂದು ರೀತಿಯ ಸ್ಥಿರತೆ ಕೊಡಬೇಕಾದಂತ ಒಂದು ಸಂದರ್ಭದಲ್ಲಿ ನನಗೊಂದು ಆತಂಕ ಇತ್ತು, ಒಂದು ಭಯ ಇತ್ತು. ರೈತರನ್ನ ಹಿಂದೆ ಆದ್ರೆ ಭೂಮಾಲೀಕರೆಲ್ಲ ಸ್ವಲ್ಪ ಸಂರಕ್ಷಣೆ ಮಾಡ್ತಾ ಇದ್ರು ರೈತರನ್ನ, ಆದ್ರೆ ಇನ್ನು ಮುಂದೆ ಏನು ಅಂತೀರ ಅವರ ಭವಿಷ್ಯ ಅಂತೇಳಿ ಆ ಪ್ರಶ್ನೆ ನನ್ನಲ್ಲಿ ಎದ್ದಿದಾಗ ಇವತ್ತು ನನಗೆ ಸಂತೃಪ್ತಿ ಇದೆ. ಆ ರೈತರನ್ನ ಇವತ್ತು ಕಟ್ಟಿಕೊಂಡು ಭೂಮಸದೆಯಿಂದ ಅತಂತ್ರವಾದಂತ ಆ ರೈತರ ಬಾಳ್ವೆಯಲ್ಲಿ ಆ ಸುಭದ್ರತೆಯನ್ನು ನೀಡಿದಂತ ಒಂದು ನಾಯಕತ್ವ ನೀಡಿದಂತ ಸಹಕಾರ ಆಂದೋಲನ ಯಶಸ್ವಿ ಅಂದ್ರೆ ರೈತರ ಆಂದೋಲನ ಬದುಕಿನ ಯಶಸ್ವಿ ಅಂತೇಳಿ ಆ ಮಟ್ಟಕ್ಕೆ ಸಹಕಾರಿ ಆಂದೋಲನ ತಂದದ್ದಕ್ಕಾಗಿ ರಾಜ್ಕುಮಾರ್ ಅವರಿಗೆ, ನಮ್ಮ ರಾಜೇಂದ್ರ ಅವರಿಗೆ ನಾನು ವಿಶೇಷವಾಗಿ ಅಭಿನಂದಿಸಿ ಈ ಒಂದು ಕೈಂಕರ್ಯವನ್ನ ತಾವು ಮುಂದುವರಿಸಿಕೊಂಡು ಹೋಗಬೇಕು. ಈ ಸಂಸ್ಥೆಯನ್ನ ಕಟ್ಟಬೇಕು. ಸಂಸ್ಥೆ ಕಟ್ಟುವುದು ಅಷ್ಟು ಸುಲಭ ಅಲ್ಲ, ಆದರೆ ಸಂಸ್ಥೆಯನ್ನ ಕಟ್ಟಿದ್ರೆ ಜನರಿಗೆ, ಜನ ಸಮುದಾಯವನ್ನ ಬದುಕಿನಲ್ಲಿ ಆರ್ಥಿಕ ಒಂದು ಸಾಂಘಟಿಕ ಒಂದು ಕ್ರಾಂತಿಯನ್ನು ತರಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಅಂತ ಕ್ರಾಂತಿಕ ವೀರ ನಮ್ಮ MN ವಿಜಯ್, ನಮ್ಮ ರಾಜೇಂದ್ರ ಕುಮಾರ್ ಅಂತೇಳಿ ಹೇಳಿ ಪುನಃ ನಿಮ್ಮೆಲ್ಲರ ಪರವಾಗಿ ರಾಜೇಂದ್ರ ಕುಮಾರ್ ಅವರ ಸಂಸಾರ ಮತ್ತು ಅವರ ಮಗ ಕೂಡ ಇವತ್ತು ಉದಯೋನ್ಮುಖ ಸಹಕಾರಿಯಾಗಿ ಬೆಳೀತಾ ಇದ್ದಾರೆ. ಅವರಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸಿ ತಮಗೆಲ್ಲ ಶುಭವಾಗಲಿ. ಒಂದು ಮುಂದೆ ಬರತಕ್ಕಂತ ಒಂದು ರೈತ ಕಾರ್ಮಿಕರ ಬದುಕಿನಲ್ಲಿ ಒಂದು ಆಶಾಗೋಪುರವಾಗಿ ಇವತ್ತು ಅದೊಂದು ಆಶಾಗೋಪುರವಾಗಿ ಬೆಳೆದಂತ ನಮ್ಮ ರಾಜೇಂದ್ರ ಕುಮಾರ್ ಅವರ ಬದುಕು ಸಾರ್ಥಕವಾಗಲಿ. ಅವರು ಇನ್ನೂ ಕೂಡ ಆ ಶಕ್ತಿ, ಸಾಮರ್ಥ್ಯ ಮತ್ತು ಮನೋಧೈರ್ಯ ಮತ್ತು ಇಚ್ಛಾಶಕ್ತಿ ಎಲ್ಲಾ ಸಹಕಾರಿ ವರ್ಗಕ್ಕೂ ಕೂಡ ದೊರಕಲಿ ಅಂತೇಳಿ ಹಾರೈಸಿ ಇಂತಹ ಒಂದು ಅಭಿವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಭಿನಂದನಾ ಸಮಿತಿಯವರಿಗೆ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಘವೇಂದ್ರ ಮೂಡುಪೆರಾರ ಬಶ್ಪೆ ಮಂಗಳೂರು ಹೊಲಿಗೆ ಯಂತ್ರವನ್ನು ನೀಡುವ ಮೂಲಕ ಸ್ವಉದ್ಯೋಗಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ರಾಘವೇಂದ್ರ ಮೂಡುಪೆರಾರ ಬಶ್ಪೆ ಮಂಗಳೂರು ಅಧ್ಯಕ್ಷನಾಗಿ ಮಾಡಿದಂತ, ಆಗ ಮುಖ್ಯಮಂತ್ರಿ ಆಗಿದ್ದಂತ ನನ್ನೆಲ್ಲರ ನಾಯಕರಾದಂತ ಸನ್ಮಾನ್ಯ ಶ್ರೀ ವೀರಪ್ಪ ಮೊಯ್ಲಿಯವರು, ಅದೇ ರೀತಿ ಈ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯರು ಆದಂತ ವೇದವ್ಯಾಸ ಕಾಮತ್ ಅಂತ ನಮ್ಮ ನಬಾರ್ಡ್ನವರು, ನಮ್ಮ CGMನವರು ಮೊನ್ನೆ ಬಂದಿದ್ರಿ. ಅವ್ರು ಹೇಳಿದ್ರು, ದೇಶದಲ್ಲಿರುವಂತ 459 ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ ನಮ್ಮ ಜಿಲ್ಲಾ ಸಹಕಾರಿ ಬ್ಯಾಂಕು ಪ್ರಥಮ ಸ್ಥಾನದಲ್ಲಿ ಇದೆ ಅಂತ ಹೇಳಿ ಅವರೇ ಹೇಳಿದ್ದಾರೆ. ನೀವು ಲಾಭ ಹೇಗೆ ಮಾಡಿದ್ದೀರಿ ಅಂತ. ಅದಕ್ಕೆ ಅವರು ಇಲ್ಲಿ ಬಂದು ನಮ್ಮನ್ನು ನೋಡಿದ್ರೆ ಹೇಳ್ಬೋದು, ಲಾಭ ಹೇಗೆ ಮಾಡಿ ನಮ್ಮ ಜಿಲ್ಲೆಯ ಸಂಘಗಳು ಲಾಭ ಹೇಗೆ ಮಾಡ್ತಾರೆ ಅಂತ ಹೇಳಿ. ನಾನು ಉದಾಹರಣೆಗೆ ಒಂದು ಹೇಳ್ತೇನೆ. ಕೆಲವು ಜಿಲ್ಲಾ ಬ್ಯಾಂಕ್ಗಳನ್ನು ಹೋಲಿಸಿದ್ರೆ ನಮ್ಮ ಜಿಲ್ಲೆಯ ಪ್ರಾಥಮಿಕ ಪಟ್ಟಿನ ಸಹಕಾರಿ ಸಂಘಗಳು 18 ಕೋಟಿ 15 ಕೋಟಿ ಹೀಗೆ ಲಾಭ ಮಾಡ್ತಾ ಇದೆ. ಕೆಲವು ಜಿಲ್ಲಾ ಬ್ಯಾಂಕಿನಲ್ಲಿ ಕೂಡ ಅಷ್ಟು ಲಾಭ ಇಲ್ಲ. ವೀರಪ್ಪ ಮೊಯ್ಲಿಯವರು ನನಗೆ ಬಂದು ಆಶೀರ್ವಾದ ಮಾಡಿದ್ದಾರೆ, ಪುನಃ ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅದೇ ದೊಡ್ಡ ನನಗೆ ಅತಿ ದೊಡ್ಡ ಸಂತೋಷ ಅಂತ ಹೇಳಿದ್ದು ನಾನು ಮುಂದೆ ಕೂಡ ನಿಮ್ಮವನಾಗಿ ಬಾಳ್ತೇನೆ. ನಾನು ಇರುವಷ್ಟು ದಿವಸ
ನಿಮ್ಮ ಸೇವೆ, ಜನರ ಸೇವೆ ಮಾಡ್ತೀನಿ ಅಂತ ಹೇಳ್ಕೊಂಡು ನಿಮ್ಮೆಲ್ಲ ಆಶೀರ್ವಾದ ದಯೆ ನನ್ನ ಮೇಲೆ ಇರಲಿ. ನಾನು ನಿಮ್ಮವನಾಗಿ ಕೆಲಸ ಮಾಡ್ತೇನೆ. ಬಡವರ ಜನರ ಕಣ್ಣುಚ್ಚುವ ಕೆಲಸವನ್ನು ನಾವೆಲ್ಲರೂ ಒಟ್ಟಾಗಿ ಮಾಡುವಂತ ಮಾತನ್ನು ಹೇಳ್ಕೊಂಡು ನಾನು ನಿಮಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ಮಂಗಳೂರಿನ ಎಲ್ಲರ ಜನತೆಯ ಪರವಾಗಿ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರಿಗೆ ಅವರ 77ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ, ಅಭಿನಂದನೆಗಳನ್ನ, ಅವರಿಗೆ ವಿಶೇಷವಾಗಿ ಆ ದೇವರು ಇನ್ನಷ್ಟು ಶಕ್ತಿಯನ್ನ ಕೊಡ್ಲಿ, ಸಮಾಜದ ಎಲ್ಲ ಬಂಧುಗಳ ಸೇವೆಯನ್ನು ಮಾಡುವಂತ ಆ ಶಕ್ತಿ, ಸಾಮರ್ಥ್ಯ, ಆಯುಷ್ಯ, ಆರೋಗ್ಯವನ್ನು ಕೊಡ್ಲಿ ಅಂತ ಹೇಳುವಂತ ಶುಭ ಹಾರೈಕೆಯನ್ನ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮುಖಾಂತರ ಮಾಡಲಿಕ್ಕೆ ಇಡೀ ಭಾರತ ಕೊರೋನಾ ಅಂತ ಹೇಳುವಂತ ಮಹಾಮಾರಿಯನ್ನ ಎದುರುತ್ತಾ ಇರುವಾಗ 2018-19 ಸಂದರ್ಭದಲ್ಲಿ ನಾನು ನಿಜವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಜಿಲ್ಲಾಡಳಿತದ ಸರ್ಕಾರದೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತವ್ರು ಯಾರು ಅಂತ ಕೇಳಿದ ಈ ಭಾಗದಲ್ಲಿ ಮಾನ್ಯ ರಾಜೇಂದ್ರ ಕುಮಾರ್ ಅಧಿಕಾರಿಗಳಿಗೆ ಮತ್ತು ನನ್ಗೆಲ್ಲರಿಗೂ ಕರೆದು ಇದೇ ಹಾಲ್ನಲ್ಲಿ ಸಭೆಯನ್ನ ಮಾಡಿ ನಿಮ್ಗೆ ಏನಾಗಬೇಕು ಅಂತ ಹೇಳುವಂತ ಮಾತನ್ನ ಹೇಳಿ 8 ಆಂಬ್ಯುಲೆನ್ಸ್ಗಳನ್ನ ಜಿಲ್ಲಾಡಳಿತದೊಟ್ಟಿಗೆ ಜೋಡಿಸಿಕೊಟ್ಟಂತ ಒಂದು ಅಪರೂಪದ ವ್ಯಕ್ತಿತ್ವ ಅದು ಮಾನ್ಯ ರಾಜೇಂದ್ರ ಕುಮಾರ್. ಈ ರೀತಿಯ ಒಂದು ಅಪರೂಪವಾದಂತಹ ಸಮಾಜ ಸೇವೆ ಮಾಡಬೇಕು, ದಿನನಿತ್ಯ ಅವರ ಹೃದಯ ಯಾರಿಗಾದ್ರೂ ಒಂದು ಉಪಕಾರ ಮಾಡಬೇಕು ಅಂತ ಹೇಳುವ ರೀತಿಯಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿದ್ದ ನಾನು ಕಂಡಿದ್ದೇನೆ. ಹಾಗಾಗಿ ಇಂತಹ ಒಂದು ಅಪರೂಪದ ವ್ಯಕ್ತಿತ್ವ ನಾನು ವಿಶೇಷವಾಗಿ ಇಡೀ ಭಾರತದ ಎಲ್ಲ ದೇವದೇವಗಳ ಹತ್ರ ನಾನು ಪ್ರಾರ್ಥನೆ, ಹೇಗೆ ದೀಪ ಪ್ರಜ್ವಲಿಸ್ತಾ ಇರ್ತದೆ, ಪ್ರಕಾಶಮಾನ ಆಗಿರ್ತದೆ, ಅದೇ ರೀತಿಯಲ್ಲಿ ಅವರ ಮುಂದಿನ ಜೀವನ ಕೂಡ ಪ್ರಕಾಶಿಸ್ತಾ ಇರಬೇಕು, ಪ್ರಜ್ವಲಿಸ್ತಾ ಇರಬೇಕು. ಅವರು ಇನ್ನು ಹಲವಾರು ವರ್ಷಗಳ ಕಾಲ ಈ ಸಹಕಾರಿ ಕ್ಷೇತ್ರಕ್ಕೆ ಮಾರ್ಗದರ್ಶನ ಮಾತ್ರವಲ್ಲದೆ ಪ್ರತಿಯೊಂದು ಬಡವರ ಪಾಲಿಗೆ ದೇವರಾಗಿ ಕಣ್ಣೀರು ಒರೆಸುವಂತ ಕೆಲಸ ಕಾರ್ಯಗಳು ಅವರ ಮುಖಾಂತರ ಆಗಲಿ. ಅದಕ್ಕೆ ಪೂರ್ಣ ರೀತಿಯ ಅವರಿಗೆ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಹಿರಿಯರ ಸಹಕಾರ ಇದು ಸಿಗ್ತದೆ ಅಂತ ಹೇಳುವಂತ ಮಾತನ್ನು ಹೇಳ್ತಾ